ಅಕಸ್ಮಾತ್ ಈ ಸಲ ನಮ್ಮಲ್ಲಿ GRG 811 ವೈದ್ಯರಂತಿಕರು ಹೋದ್ಸಲ ಅವರು ಈ ಸಲ ಸರಿಯಾಗಿ ರಾಶಿ ಮಾಡ್ಕೋಬೇಕು. ಅದಕ್ಕೆ ಮಾಡ್ಕೊಂಡು ಒಳ್ಳೆ ರೀತಿಯಿಂದ ಬೀಜ ಗ್ರೇಡಿಂಗ್ ಮಾಡ್ಕೋಬೇಕು. ಚಲೋ ಚಲೋ ಕಾಳುಗಳನ್ನ ಆರಿಸ್ಕೊಂಡು ಅವ್ರನ್ನು ಕೂಡ ಬೀಜ ಮಾಡ್ಕೋಬಹುದು. ಏನೇ ಸಮಸ್ಯೆ ಇಲ್ಲ ರೀ. ಅದಕ್ಕೆ 1 ಲೀಟರ್ ನೀರಿಗೆ 20 ಗ್ರಾಮ್ ಕ್ಯಾಲ್ಸಿಯಂ ಕ್ಲೋರೈಡ್ ಹಾಕೋರಿ. ಕೋಲ್ ಹಾಕಿ ಅಳಗಾಡ್ಸ್ಬೇಕ್ರಿ. ಅಳಗಾಡ್ಸಿದಾಗ 1 ಕಿಲೋ ಬೀಜಕ್ರಿ. ಅಕಸ್ಮಾತ್ ನೀ 5 ಕಿಲೋ ಬೀಜಕ್ಕೆ ನೀ ನೆನಾಕ್ಬೇಕಾಗಿತ್ತಪ್ಪ ಅಂದ್ರೆ 5 ಲೀಟರ್ ನೀರ್ ತಗೋಬೇಕು. 100 ಗ್ರಾಮ್ ಕ್ಯಾಲ್ಸಿಯಂ ಕ್ಲೋರೈಡ್ ತಗೋಬೇಕು. 1 ತಾಸು ಒಣಗಿಸ್ಬೇಕು. ಇದು ನೆನೆ ಇಡ್ಬೇಕ್ರಿ. ಆಮೇಲೆ 7 ತಾಸು ಒಣಗಿಸ್ಬೇಕು ಇದು ನೆರಳಲ್ಲಿ. ಇದು ಭಾರಿ ಇಂಪಾರ್ಟೆಂಟ್. ಇದು ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗು ಕಸ್ತೂರಿ ಮುಡಬೋಳ್. ಇವತ್ ನಾವು ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯಲ್ಲಿ ಇದ್ದೀವಿ. ನಮ್ ಜೊತೆ ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರಾದಂತ ಡಾಕ್ಟರ್ ರಾಜು ತೆಗ್ಗಳಿ ಸರ್ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ರಂಗು ಕಸ್ತೂರಿ ಅವರು ಮತ್ತೆ ಸುರೇಶ್ ಅವ್ರಿ. ಇವತ್ತು ವಿಶೇಷವಾಗಿ ಇನ್ನೇನು ಮಳೆಗಾಲ ಶುರು ಆಯ್ತು. ನಮ್ ಕಡೆ ತೊಗರಿ ಬಿತ್ತನೆ ಶುರು ಆಗ್ತದೆ. ಅದಕ್ಕೋಸ್ಕರ ಯಾವ ರೀತಿ ಬೀಜಗಳನ್ನ ಆಯ್ಕೆ ಮಾಡಬೇಕು, ಯಾವ ರೀತಿ ಬಿತ್ತನೆ ಮಾಡಬೇಕು, ಸರಿಯಾದ ಸಮಯ ಏನು, ತೊಗರಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ. ಸರ್, ವಿಶೇಷವಾಗಿ ನಮ್ಮ ಭಾಗ ತೊಗರಿನಾಡು, ಜಾಸ್ತಿ ಪ್ರಮಾಣದಲ್ಲಿ ತೊಗರಿ ಬೆಳೆತಿರ್ತಾರೆ. ಕೆಲವೊಂದ್ಸತಿ ಏನಾಗ್ತದೆ ಅಂದ್ರೆ ಅವೈಜ್ಞಾನಿಕ ಪದ್ಧತಿಯಲ್ಲಿ ಬಿತ್ತನೆ ಮಾಡಿ ಮತ್ತು ಬೀಜೋಪಚಾರ ಮಾಡದೆ ನೆಟೆ ರೋಗಗಳು ಇನ್ನೂ ಹಲವಾರು ಸಮಸ್ಯೆಗಳು ಬರ್ತಾ ಇದಾವೆ. ಅದಕ್ಕೋಸ್ಕರ ಇವತ್ತು ವಿಶೇಷವಾಗಿ ನಮ್ಮ ರೈತರಿಗೆ ತೊಗರಿನ ಸ್ಟಾರ್ಟಿಂಗ್ ಇಂದ ಕೊನೆವರೆಗೆ ಯಾವ ತರ ನಿರ್ವಹಣೆ ಮಾಡ್ಬೇಕು, ಮತ್ತು ಬೀಜ ಯಾವ ತರ ಸೆಲೆಕ್ಟ್ ಮಾಡ್ಬೇಕು, ಬೀಜೋಪಚಾರ ಯಾವ ತರ ಮಾಡ್ಬೇಕು, ಸಂಪೂರ್ಣ ಮಾಹಿತಿನ ಇವತ್ತು ನೀಡೋದು. ಒಳ್ಳೇದು, ಸೂಕ್ತವಾದ ಸಮಯ ಅಂತೇಳಿ ಅನಿಸ್ತೈತ್ರಿ ನಂಗ. ಈಗೆಲ್ಲ ಮಳೆ ಬೀಳತೈತಿ, ಆಮೇಲೆ ಮತ್ತೆ ಚಾಲು ಮಾಡ್ತಾರೆ. ಈಗ ಜೂನ್ ಆದ್ಮೇಲೆ ಮಳೆ ಬರುತ್ತೆ ಅವಾಗ. ಬಟ್ ಸೂಕ್ತವಾದಂತ ಒಂದು ಸಮಯ ಜುಲೈ 1 ರಿಂದ ಜುಲೈ 15 ಬಿತ್ತಿದ್ರೆ ಬಹಳ ಚಲೋ ಅಂತೇಳಿ ಅನಿಸ್ತದೆ ತೊಗರಿಗೆ. ಮುಖ್ಯವಾಗಿ ಒಣ ಬೇಸಾಯ ಇರುವುದರಿಂದ ಜುಲೈ 1 ರಿಂದ ಜುಲೈ 15 ತನಕ ಅಂತ ಶಿಫಾರಸು ಮಾಡಲಾಗಿದೆ ನಮ್ಮಲ್ಲಿ. ಈ ಕಲಬುರಗಿ ಜಿಲ್ಲೆಯಲ್ಲಿ ಶಿಫಾರಸು ಮಾಡ್ತಕ್ಕಂಥ, ಬೇರೆ ಕಡೆನೂ ಅದೇ ರೀತಿಯಾಗಿ ಮಾಡ್ಕೋಬೇಕು. ಜುಲೈ ತೊಗರಿಯೊಳಗೆ ಇದ್ರಲ್ಲಿ 15 ದಿನ ಹೆಚ್ಚು ಕಮ್ಮಿ ನಡೀತೈತ್ರಿ. ಅದಕ್ಕೇನು ಇದು ಆಗಂಗಿಲ್ಲ. ಬಟ್ ಆದಷ್ಟು 15 ಒಳಗೆ, ಜುಲೈ 15 ಒಳಗೆ ಮುಗಿಸ್ಕೊಂಡ್ಬಿಡ್ಬೇಕು ನಾವು ತೊಗರಿ ಬಿತ್ತಣಿಕೆ ಮಾಡ್ತಕ್ಕಂಥದ್ದು ಅಂತ ಹೇಳಂತಂದ್ರೆ. ಸರ್, ವಿಶೇಷವಾಗಿ ಭೂಮಿ ತಯಾರಿ ಯಾವ ತರ ಮಾಡ್ಬೇಕಾಗ್ತದೆ? ಈಗ ಭೂಮಿ ತಯಾರಿ ನೋಡ್ರಿ, ನೀವು ಮೊದ್ಲೆಲ್ಲ ನೇಗ್ಲ ಹೊಡೆದು ಇಟ್ಕೊಂಡಿರ್ಬೇಕು. ಭೂಮಿ ಹದ ಮಾಡಿ ಇಟ್ಕೊಂಡಿರ್ಬೇಕಂತ ಹೇಳ್ತೇವಲ್ರಿ. ಭೂಮಿ ಮೆತ್ತಗ್ ಮಾಡಿ ಕಸ ಗಿಸ ಏನು ಇಲ್ಲಾರ್ದಂಗೆ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂತ ಒಂದು ಕೆಲಸ ಮಾಡ್ಬೇಕು. ಆಮೇಲೆ ಮೊದ್ಲೇನೆ ಬೇಸಿಗೆಯಲ್ಲಿ ತಿಪ್ಪಿ ಗೊಬ್ಬರವನ್ನು ನಾವು ಭೂಮಿಯಲ್ಲಿ ಬೆರೆಸಿ ಇಟ್ಕೊಂಡಿರ್ಬೇಕು. ಅದು ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತೈತಿ. ಅದು ಆದ್ಮೇಲೆ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ, ಈಗ ಒಂದ್ ಸರಿಯಾಗಿ ಎಲ್ಲ ಕರ್ರಗ್ ಭೂಮಿ ಇತ್ತಪ್ಪ ಅಂತ ಹೇಳಂತಂದ್ರೆ ಅಲ್ಲಿ ನಾವು ಬಿತ್ತಣಿಕೆ ಮಾಡ್ಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಭೂಮಿ ಅಂತೇಳಿ ಅನ್ಬೋದು. ಸರ್, ತೊಗರಿಗೆ ಯಾವ್ಯಾವ ಭೂಮಿ ಒಳ್ಳೆ ಸರ್? ಈಗ ನಾವು ನೋಡ್ತೀವಲ್ರಿ, ತೊಗರಿಗೆ ಏನಾಗ್ತಿತ್ತಪ್ಪ ಅಂತಂದ್ರೆ 2 ತರದ್ ಜನರಲ್ ಸಾಮಾನ್ಯವಾಗಿ ಹೇಳ್ಬೇಕಪ್ಪ ಅಂತಂದ್ರೆ, ಒಂದು ಮಡ್ಡಿ ಭೂಮಿ ಟೈಪ್ ಇದ್ರೂ ನಡೀತಿದ್ರಿ ಅದಕ್ಕೆ. ಆಮೇಲೆ ಕಪ್ಪವಾದ ಆಳ ಭೂಮಿ ಇದ್ರೂ ನಡೀತಿತ್ತು. ಆಳವಾಗಿ ಭೂಮಿ ಕಪ್ಪರ ಇರ್ಲಿ ಕೆಂಪರನೇ ಇರ್ಲಿ ನಡೀತಿತ್ತು ಅದಕ್ಕೂ. ಅದ್ರನ್ನು ಕೂಡ ನಾವು ಅದ್ರ ಸೂಕ್ತವಾಗಿ ಇರ್ತಕ್ಕಂಥ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ನಾವು. ಏನಂದ್ರೆ ಈಗ ಮಡ್ಡಿ ಭೂಮಿ ಇತ್ತು ಅಥವಾ ಹಿಂಗ್ ಮ್ಯಾಗೆ ಇದು ಇತ್ತಪ್ಪ ಅಂತ ಹೇಳಂತಂದ್ರೆ, ಬಹಳಷ್ಟು ಡೀಪ್ ಇರ್ಲಿಲ್ಲ ಅಂದ್ರೆ TS3R ಅಂತಕ್ಕಂಥ ಒಂದು ತಳಿ ಅದ್ರಿ. ಅದಕ್ಕೆ TS3R ಅದು ಒಂದು ಸಾಮಾನ್ಯವಾಗಿ 150 ದಿವಸಿಗೆ ಬರ್ತೈತಿ. ಅದನ್ನ ಅದು ಒಂದು ನಾವು ಆಯ್ಕೆ ಮಾಡ್ಕೋಬೇಕ್ರಿ. ಅಕಸ್ಮಾತ್ ಕಪ್ಪು ಭೂಮಿ ಇತ್ತು ಅಂತಂದ್ರೆ, ಆಳವಾದ ಭೂಮಿ ಇತ್ತು ಅಂದ್ರೆ GRG 811 ಅಥವಾ GRG 152, ಇದಕ್ಕೆ ಧರ್ಮರಾಜ್ ಅಂತ ಹೇಳಿ ಕರೀತಾರೆ. 811 ಇದ್ದಿದ್ದಕ್ಕೆ 152 ಇದ್ದಿದ್ದಕ್ಕೆ ಇದಕ್ಕೆ ಭೀಮಾ ಅಂತ ಹೇಳಿ ಕರೀತಾರೆ. ಇದಕ್ಕೆ GRG ಅಂದ್ರೆ ಗುಲ್ಬರ್ಗಾ ರೆಡ್ ಗ್ರಾಮ್ ಅಂತ ಹೇಳಿ. ಹಿಂಗಾಗಿ ಅವುಗಳನ್ನು ನಾವು ಉಪಯೋಗ ಮಾಡ್ಕೋಬಹುದು. ಸರ್, ಸಾಮಾನ್ಯವಾಗಿ ರೈತರು ಬೀಜಗಳನ್ನ ಅವರೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಅದನ್ನೇ ರಿಪೀಟ್ ಬಳಸ್ತಾ ಇರ್ತಾರೆ. ಅದಕ್ಕೂ ನಿಮ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಪಡೆಯೋದಕ್ಕೂ ಏನ್ ವ್ಯತ್ಯಾಸ ಇದೆ ಸರ್? ಏನೇ ವ್ಯತ್ಯಾಸ ಇಲ್ರಿ. ಅಕಸ್ಮಾತ್ ರೈತರು ತಾವೇ ಒಳ್ಳೆ ರೀತಿಯಿಂದ ಬೀಜಗಳನ್ನು ಕಾಯ್ಕೊಂಡು ಇಟ್ಕೊಂಡ್ರು ಅಂತ ಹೇಳ್ತಿಕೋರಿ. ಈಗ ಸಾಮಾನ್ಯವಾಗಿ ಒಂದೇ ತರ ಇರ್ತಕ್ಕಂಥ ಗಿಡಗಳನ್ನ ಅವರೇ ಒಂದು ಕುನ ಮಾಡಿ ಏನಾರ ಮಾಡಿ ಒಳ್ಳೆ ಬರ್ತಕ್ಕಂಥ ಬೀಜಗಳನ್ನ ಆಯ್ಕೆ ಮಾಡ್ಕೊಂಡು, ತಳಿ ಮಿಕ್ಸ್ ಆಗ್ಲಾರ್ದಂಗೆ ಆಯ್ಕೆ ಮಾಡ್ಕೊಂಡು ಇಟ್ಕೊಂಡ್ರು ಅಂದ್ರೂ ಒಳ್ಳೇದು. ಅಕಸ್ಮಾತ್ ಈ ಸಲ ನಮ್ಮಲ್ಲಿ GRG 811 ವೈದ್ಯರಂತಿಕರು ಹೋದ್ಸಲ ಅವರು ಈ ಸಲ ಸರಿಯಾಗಿ ರಾಶಿ ಮಾಡ್ಕೋಬೇಕು. ಅದಕ್ಕೆ ಮಾಡ್ಕೊಂಡು ಒಳ್ಳೆ ರೀತಿಯಿಂದ ಬೀಜ ಗ್ರೇಡಿಂಗ್ ಮಾಡ್ಕೋಬೇಕು. ಚಲೋ ಚಲೋ ಕಾಳುಗಳನ್ನ ಆರಿಸ್ಕೊಂಡು ಅವ್ರನ್ನು ಕೂಡ ಬೀಜ ಮಾಡ್ಕೋಬಹುದು. ಏನೇ ಸಮಸ್ಯೆ ಇಲ್ಲ ರೀ. ಅದಕ್ಕೆ ತಮ್ದು ಬೀಜ ತಾವೇ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು. ಸರ್, ಭೂಮಿ ತಯಾರಾದ್ಮೇಲೆ ಬೀಜಗಳು ಆಯ್ಕೆ ಮಾಡ್ಕೊಂಡ್ಮೇಲೆ ಬೀಜೋಪಚಾರ ಯಾವ ತರ ಮಾಡ್ಬೇಕು, ಬೀಜೋಪಚಾರ ಮಾಡಿದ್ರೆ ಏನ್ ಅನುಕೂಲ ಆಗ ಸರ್? ಈಗ ನೋಡ್ರಿ, ನಾವು ಬೀಜೋಪಚಾರ ಮಾಡ್ಬೇಕಂದ್ರೆ ರಂಗಕಸ್ತಿರೋರು 3 ತರದ್ ಒಂದು ವಿಚಾರ ಮಾಡ್ಬೇಕು ನಾವು. ಮೊದ್ಲೇದು ಈಗ ನೋಡ್ರಿ, ಒಂದೊಂದ್ಸಲ ಏನಾಗ್ತೈತಿ, ಬರ ಬಿದ್ಬಿಡ್ತೈತಿ. ನಾವು ಬಿತ್ತಿದ ಕೂಡ್ಲೇನೆ ಮಳೆ ಬಂದಾಗ್ಬಿಡ್ತೈತಿ ಒಂದೊಂದ್ಸಲ. ಅದಕ್ಕೆ ಒಂದ್ ರೀತಿಯಿಂದ ಬೀಜೋಪಚಾರ ಮಾಡ್ಕೋಬೇಕು. ಈಗ ನಾವು ಗೊಬ್ಬರ ಕೊಡೋದು ಕಡಿಮೆ ಮಾಡಬೇಕು, ರಾಸಾಯನಿಕ ಗೊಬ್ಬರ ಕಡಿಮೆ ಕೊಡಬೇಕು. ಅದಕ್ಕೊಂದ್ ತರ ಬೀಜೋಪಚಾರ ಮಾಡ್ಬೇಕು. ನಟೆ ಹೋಗ್ಬಾರ್ದು ಅಥವಾ ಭೂಮಿಯಿಂದ ಬರ್ತಕ್ಕಂಥ ರೋಗಾಣುಗಳು ಮಾಡ್ಬೇಕಂದ್ರೆ ಅದಕ್ಕೊಂಥರ ಬೀಜೋಪಚಾರ ಮಾಡ್ಬೇಕು. ಇದಕ್ಕೆ ಏನೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಮುಖ್ಯವಾಗಿ
ಈ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ಒಂದು ರಾಸಾಯನಿಕ ಸಿಗ್ತದ್ರಿ, ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ. ಇದಕ್ ಏನ್ ಮಾಡ್ತದಪ್ಪ ಅಂತಂದ್ರೆ 2% ಅಂದ್ರೆ 1 ಲೀಟರ್ ನೀರಿಗೆ ಒಂದು 20 ಗ್ರಾಮದಷ್ಟು ಕ್ಯಾಲ್ಸಿಯಂ ಕ್ಲೋರೈಡ್ ಬೇಕಾಗ್ತದ್ರಿ. ಇದಕ್ಕೆ 7 ತಾಸು ನೆನೆ ಇಡ್ಬೇಕ್ರಿ ಬೀಜಗಳು. ಆಮೇಲೆ ಒಣಗಿಸ್ಬೇಕ್ರಿ. ಇದಕ್ಕೆ ಒಣಗಿಸಿ ನಾವು ಬಿತ್ತನೆ ಮಾಡ್ತಕ್ಕಂತ ಒಂದು ಕೆಲಸ ಮಾಡ್ಬೇಕು. ಇದು ಒಂದೇದ್ ಬೀಜೋಪಚಾರ ರೀ. ಈಗ ಇದು ಯಾವಾಗಪ್ಪ ಅಂದ್ರೆ ಇದರಿಂದ ಏನ್ ಉಪಯೋಗ ಆಗ್ತದೆ, ಜರ್ಮಿನೇಷನ್ ಎಲ್ಲ ಕರೆಕ್ಟ್ ಆಗಿ ಬರ್ತದ್ರಿ. ಆಮೇಲೆ ಏನಾಗ್ತೈತಿ ಅಂತಂದ್ರೆ ಇದು ಬರೋ ನಿರೋಧಕತೆ ಶಕ್ತಿ ಹೆಚ್ಚಾದಂಗ ಆಗ್ತೈತಿ. ಇದು ಒಣಗಿಸಿ ನೀವು ಯಾವಾಗ ಬೇಕಾದಾಗ ಇಡ್ಬೋದ್ರಿ. ಇವತ್ತೇ ಬೀಜ ಖರೀದಿ ಮಾಡಿದ್ರೆ ತಿಕ್ಕೋರಿ ನೀವು. ಇವತ್ತೇ ಬೀಜ ಖರೀದಿ ಮಾಡಿದ್ರು ಕೂಡ ಇವತ್ತನೇ 1 ಲೀಟರ್ ನೀರಿಗೆ 20 ಗ್ರಾಮ್ ಹಾಕ್ಬೇಕ್ರಿ. 20 ಗ್ರಾಮ್ ಹಾಕಿ 1 ಕಿಲೋ ಬೀಜ ಹಾಕ್ಬೇಕು. ಹಾಕಿ 1 ತಾಸು ನೆನೆ ಇಡ್ಬೇಕ್ರಿ. 7 ತಾಸು ಒಣಗಿಸ್ಬೇಕು. ಇದು ಗಮನದಲ್ಲಿ ಇಟ್ಕೋಬೇಕು. 1 ಲೀಟರ್ ನೀರು, 1 ಕಿಲೋ ಬೀಜ, 1 ತಾಸು ನೆನೆ ಇಡೋದು. ಆಮೇಲೆ ಒಣಗಿಸೋದು 7 ತಾಸು. 1 ಲೀಟರ್ ನೀರಿಗೆ ಎಷ್ಟು ಹಾಕ್ಬೇಕು ಸರ್ ಅದು ಕ್ಯಾಲ್ಸಿಯಂ? 20 ಗ್ರಾಮ್ ರೀ. 20 ಗ್ರಾಮ್ 1 ಲೀಟರ್ ನೀರಿಗೆ 20 ಗ್ರಾಮ್ ಕ್ಯಾಲ್ಸಿಯಂ ಕ್ಲೋರೈಡ್ ಹಾಕೋರಿ. ಕೋಲ್ ಹಾಕಿ ಅಳಗಾಡ್ಸ್ಬೇಕ್ರಿ. ಅಳಗಾಡ್ಸಿದಾಗ 1 ಕಿಲೋ ಬೀಜಕ್ರಿ. ಅಕಸ್ಮಾತ್ ನೀವು 5 ಕಿಲೋ ಬೀಜಕ್ಕೆ ನೀವು ನೆನೆ ಹಾಕ್ಬೇಕಾಗಿತ್ತಪ್ಪ ಅಂದ್ರೆ 5 ಲೀಟರ್ ನೀರು ತಗೋಬೇಕು. 100 ಗ್ರಾಮ್ ಕ್ಯಾಲ್ಸಿಯಂ ಕ್ಲೋರೈಡ್ ತಗೋಬೇಕು. 1 ತಾಸು ಒಣಗಿಸ್ಬೇಕು. ಇದು ನೆನೆ ಇಡ್ಬೇಕ್ರಿ. ಆಮೇಲೆ 7 ತಾಸು ಒಣಗಿಸ್ಬೇಕು ಇದು ನೆರಳಲ್ಲಿ. ಇದು ಭಾರಿ ಇಂಪಾರ್ಟೆಂಟ್. ಇದು ಯಾವಾಗ ನೀವು ಬೀಜ ತಗೊಂಡು ಮರದಿವ್ಸ ನೀವು ಮಾಡಿ ಇಟ್ಕೊಂಡ್ ಬಿಡ್ಬೋದ್ರಿ. ಇದನ್ನ ಇಟ್ಕೊಂಡ್ ಮ್ಯಾಗ ಏನಾಗ್ತೈತಿ, ಯಾವಾಗ ಬಿತ್ತಿರ್ತೀರಿ, ಈ ಇವತ್ತು ಬಿತ್ತದೈತಪ್ಪ ಅಂದ್ರೆ ಸಾಯಂಕಾಲ, ಇಲ್ಲಾರ ಬಿತ್ತದ ಮುಂಜಾನೆ ಇನ್ನೊಂದ್ 2-3 ತಾಸು ಲೇಟ್ ಐತಿ ಅಂದ್ರೆ ಬೆಳಗ್ಗೆ ಇದ್ರೊಳಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ರೈಸೋಬಿಯಂ ಅಂತಕ್ಕಂತ ಅಣುಜೀವಿ ಗೊಬ್ಬರ ಸಿಗ್ತೈತ್ರಿ. ಆಮೇಲೆ PSB ಅಂತೇಳಿ ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿಗಳು ಸಿಗ್ತಾವ. ಇದಕ್ಕೆ ಟ್ರೈಕೋಡರ್ಮಾ ಅಂತ ಸಿಗ್ತದೆ, ಅಂದ್ರೆ ಶಿಲೀಂಧ್ರನಾಶಕ, ಜೈವಿಕ ಶಿಲೀಂಧ್ರ. ಇವು ಅಷ್ಟು ಕೂಡ ನಾವು ಬೀಜೋಪಚಾರ ಮಾಡಬಹುದು. ಎಷ್ಟಪ್ಪ ಅಂದ್ರೆ 1 kg ಬೀಜಕ್ಕೆ ಕನಿಷ್ಠಪ್ಪ ಅಂದ್ರೆ ಒಂದ್ 40 ಗ್ರಾಮ್ ರೈಸೋಬಿಯಂ, 40 ಗ್ರಾಮ್ PSB ರೀ. ಆಮೇಲೆ ಒಂದು 4 ಗ್ರಾಮ್ ಟ್ರೈಕೋಡರ್ಮಾ. ಇವು ಅಷ್ಟು ಕೂಡಿಸಿ ಒಂದು ಬೆಲ್ಲದ ನೀರ್ ಮಾಡ್ಬೇಕ್ರಿ. ಇಲ್ಲಾಂದ್ರೆ ಸ್ವಲ್ಪ ಅಂಟೆ ಬೀಜದ ಮ್ಯಾಗ ಹಿಂಗ್ ಚಿಮ್ಕಸ್ಬೇಕು. ಚಿಮ್ಕಸ್ ಅವು ಎಲ್ಲ ಕೂಡಿ ಕರ್ರಗ ಬಿಳಿ ಪುಡಿ ಎಲ್ಲ ಹಾಕ್ತದೆ. ಹಚ್ಚಿ ಒಂದ್ ಸ್ವಲ್ಪ ಇಡ್ಬೇಕು, ನೆರಳನಾಗ ಒಣಗಿಸ್ಬೇಕ್ರಿ. ಮತ್ತೆ ಬಿತ್ಲಾಕ್ ಚಾಲು ಮಾಡ್ಬಿಡ್ಬೇಕು ನೀವು. ಇದರಿಂದ ಏನಾಗ್ತೈತಪ್ಪ ಅಂದ್ರೆ ನಮಗ ರಾಸಾಯನಿಕ ಗೊಬ್ಬರ ಹಾಕುವ ಪ್ರಮಾಣ ಕಡಿಮೆ ಆಗ್ತದೆ. ಆಮೇಲೆ ನೆಟೆ ರೋಗ ಬರ್ತಕ್ಕಂತ ಪ್ರಮಾಣ ಕಡಿಮೆ ಆಗ್ತದೆ. ಜರ್ಮಿನೇಷನ್ ಸರಿಯಾಗಿ ಆಗ್ತದೆ. ಹಿಂಗೆ ಇವು 3 ರೀತಿಯಿಂದ ಬೀಜೋಪಚಾರ ಮಾಡ್ತಕ್ಕಂಥದ್ದು ಒಳ್ಳೇದು ನೋಡ್ರಿ. ಸರ್, ವಿಶೇಷವಾಗಿ ಸಾಲುಗಳ ಅಂತರ ಯಾವ ತರ ಇಟ್ಕೋಬೇಕು? ಈಗ ಯಾವ್ಯಾವ ಭೂಮಿಗೆ ಯಾವ್ಯಾವ ಏರಿಯಾಕ ಅದನ್ನ ಮಾರ್ಪಾಡು ಮಾಡ್ಬೇಕು? ಈಗ ನಾವು ನೋಡ್ತೀವ್ರಿ, ಸಾಮಾನ್ಯವಾಗಿ ಅಂದ್ರೆ 4 ಫೀಟ್ ಅಂತರ ಇದ್ರೆ ಚಲೋ ರೀ. ಇದು ಸಾಮಾನ್ಯವಾಗಿ ಸಾಲದಿಂದ ಸಾಲಿಗೆ 4 ಫೀಟ್ ಅಂತರ ಇರ್ಬೇಕು. ಆಮೇಲೆ ಬೀಜದಿಂದ ಬೀಜಕ್ಕೆ ನಮಗ್ ಏನಾಗ್ತದಪ್ಪ ಅಂತಂದ್ರೆ ಕನಿಷ್ಠ ಅಂದ್ರೆ 1 ಫೀಟ್ ಇಟ್ಕೋಬೇಕು. ಇದು ಬಿತ್ತುವತ್ನಾಗೆಲ್ಲ ಸಾಮಾನ್ಯವಾಗಿ ನೋಡ್ತೀವಿ, ಬಿತ್ತು ಬಿಡ್ತಾರೆ ಎಲ್ಲರೂ. ಆಮೇಲೆ ಸಸಿಗಳನ್ನ ಕಿತ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ನಾವು ತಲೆಯಾಗ ಏನ್ ಇಟ್ಕೋಬೇಕಪ್ಪ ಅಂದ್ರೆ 1 ಫೀಟ್ ಹಿರಂಗ ಬಿತ್ತಿದ್ರೆ ದಟ್ಟು ಬಿತ್ತರಿ, ಬಟ್ ಆಮೇಲೆ ಕಿತ್ತುವಂತ ಕೆಲಸ ಮಾಡ್ಬೇಕು. ಅದಕ್ಕೆ ರೈತರು ಕಿತ್ಲಿಕ್ಕೆ ಕೆಲವೊಂದ್ಸಲ ಒಪ್ಪಂಗಿಲ್ಲ. ಅದಕ್ಕೆ ಏನಾಗ್ಬಿಡ್ತೈತಿ ಅಂದ್ರೆ ಅಷ್ಟೇ ಜಾಗದಾಗ ಬಹಳಷ್ಟು ಸಸಿಗಳಾಗಿ ಗಿಡ ಪಂಗ್ಳೋಡಂಗಿಲ್ಲ, ಹೈಟ್ ಹೋಗ್ಬಿಡ್ತವ್ರಿ. ಅದಕ್ಕಾಗಿ ನಾವು ಇದು ಮಾಡೋದು ಅಂದ್ರೆ ಸಸಿ 1 ಫೀಟಿಗೆ ಒಂದು, ಸಾಲಿನ 4 ಫೀಟಿಗೆ. ಅಕಸ್ಮಾತ್ ಕಪ್ಪು ಬಹಳ ಜಾಸ್ತಿ ಇತ್ತಪ್ಪ ಅಂದ್ರೆ ಇವನ್ 5 ಫೀಟ್ ಕೂಡ ನಾವು ಮಾಡ್ಕೋಬಹುದು. 6 ಫೂಟ್ 8 ಫೂಟ್ ವರೆಗೂ ಮಾಡ್ತಾರೆ. ಅಂತರ ಬೆಳೆ ಬೆಳೆಯವ್ರು ಮಾಡ್ಬೋದು. ಆಮೇಲೆ ಇನ್ನೊಂದ್ ಏನಾಗ್ತೈತಪ್ಪ ಅಂತಂದ್ರೆ ಎಲ್ಲೆಲ್ಲಿ ನೀರಾವರಿ ಕೊಡ್ಲಿಕ್ಕೆ ಸಾಧ್ಯ ಇದೆ ಅವ್ರು ಜಾಸ್ತಿ ಅಂತರಕ್ಕೆ ನಾವು ಮಾಡ್ಕೊಂಡ್ರು ನಡೀತೈತ್ರಿ. ಅದಕ್ಕೆ ಆತರ ಮಾಡಿದ್ರೆ ನಡೀತೈತ್ರಿ. ವಿಶೇಷವಾಗಿ ತೊಗರಿ ಬಿತ್ತನೆ ಮಾಡ್ಬೇಕಾದ್ರೆ ಕೂರಿಗಿಲ್ಲ, ಇಷ್ಟ ದಿನ ಕೂರಿಗಿಲ್ಲ ಬಿತ್ಕೊಂಡೇ ಬಂದಾರ್ರಿ. ಈಗ ಟ್ರ್ಯಾಕ್ಟರ್ ಬಂದ, ಟ್ರ್ಯಾಕ್ಟರ್ ಕೂರಿಗಿಲ್ಲ ಬಿತ್ತಾರ್ರಿ. ಈಗ ಹೊಸದಾಗಿ ಊರ್ತಾ ಇದಾರ್ರಿ, ಬೋದ್ಗಳು ಮಾಡಿ ಊರ್ತಾ ಇದಾರೆ. ಅದರದ್ದೇನು ವಿಶೇಷ? ಮತ್ತ ಅಂತರನು ಜಾಸ್ತಿ ಆಗ್ತದ್ರ ಅದರಿಂದ ಗಿಡಕ್ಕ. ಅದು ಯಾವ ತರ ಸ್ವಲ್ಪ ಪದ್ಧತಿ ಬಗ್ಗೆ? ಬಿತ್ತುವತ್ನ ಹಲವಾರು ಪದ್ಧತಿಗಳದಾವ್ರಿ. ನೀವು ಕೂರಿಗೆಯಿಂದ ಬಿತ್ತಬಹುದು, ನೀವು ಹೇಳ್ದಂಗೆ ಎತ್ತಿಂದ, ಇದರಿಂದ ಟ್ರಾಕ್ಟರ್ ದಿಂದ ಇವೆಲ್ಲ ಬಿತ್ತಬಹುದು. ಬಟ್ ಇದು ಏನ್ ಬೋಧು ಮಾಡುತ್ತಲ್ಲ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಕಳೆದ ಒಂದ್ 2-3 ವರ್ಷದಿಂದ ನೋಡ್ತಿದ್ದೇವೆ, ಒಮ್ಮೆ ಜುಲೈದೊಳಗೆ ಸಿಕ್ಕಾಪಟ್ಟೆ ಮಳೆ ಆಗ್ಬಿಡ್ತದ್ರಿ. ನೀವು ಹಂಗೆ ಬಿತ್ತಿದ್ರಿ ಅಂದ್ರೆ ಎಲ್ಲಾ ಮಳೆ ನೀರ್ ನಿಂತು ಎಲ್ಲಾ ಒಣಗಿ ಹೋಗ್ಬಿಡ್ತಾವ ಮುಂದೆ. ಆತರ ಅದೇ ಬೋದ್ ಮ್ಯಾಗ ನೀವು ಬಿತ್ತಿದ್ರಿ ತಿಕ್ಕೋರಿ, ನೀವು ಬೋದ್ ಮ್ಯಾಗ ಬಿತ್ತಿರಿ ನೀರ್ ಹರಿದು ಹೋಗುವಂತ ಒಂದು ಕೆಲಸ ಆಗ್ಬಿಡ್ತದ. ನೀರ್ ನಿಂದ್ರಂಗಿಲ್ಲ. ಅಕಸ್ಮಾತ್ ಮಳಿ ಕಡಿಮೆ ಆಯ್ತು ಅಂದ್ರೂ ನೀರ್ ಸಂಗ್ರಹಣೆ ಮಾಡ್ಕೊಳ್ಳೋದು. 2 ರೀತಿಯಿಂದ ಉಪಯೋಗ ರೀ ಬೋದ್ ಮ್ಯಾಗ ಬಿತ್ತೋದು. ಈಗ ಕೆಲವೊಬ್ರು ಊರ್ತಾರೆ, ಊರಿದ್ರು ನಂಬರ್ 1 ಲೇಬರ್ಗಳು ಬಹಳ ಬೇಕಾಗ್ತಾವ ಅಂತಂದ್ರೆ ಬೋದ್ ಮ್ಯಾಗ ಬಿತ್ತುವಂತ ಮಷೀನ್ ಬಂದವ್ರಿ. ಈಗ ಬೋದ್ ಮ್ಯಾಗ ಆ ಮಷೀನ್ ಯೂಸ್ ಮಾಡ್ಕೊಂಡು ನಾವು ಬಿತ್ತನೆ ಮಾಡ್ಕೋಬಹುದು. ಇದು ಬಹಳ ಒಳ್ಳೇದು. ಎಲ್ಲೆಲ್ಲಿ ಮಳೆ ನೀರ್ ಸಾಧ್ಯತೆ ಬರುವಂತ ಸಾಧ್ಯತೆ ಇದಾವ, ನೀರ್ ನಿಂದಿರ್ತಿರ್ತಾವ ಒಂದೊಂದ್ಸಲ ಅಂತಲ್ಲಿ ನೀವು ಬೋದಿನ ಮ್ಯಾಗ ಬಿತ್ತೋದು ಭಾರಿ ಒಳ್ಳೇದ್ರಿ. ಆಮೇಲೆ ಇನ್ನೊಂದು ಪದ್ಧತಿ ಇದೆ. ಈಗ ಮೇ ಒಳಗನೆ ಅಗಿಗಳನ್ನು ಮಾಡಿ ಹಾಕೊಳ್ತಕ್ಕಂಥದ್ದು ಒಂದು ಪದ್ಧತಿ ಐತ್ರಿ. ಸಸಿಗಳನ್ನ ಮಾಡಿ ಇದು ಸಾಮಾನ್ಯವಾಗಿ ಎಲ್ಲೆಲ್ಲಿ ನೀರು ಕೊಡ್ಲಕ್ ಸಾಧ್ಯ ಐತ್ರಿ, ನೀರಾವರಿ ಇದ್ದಲ್ಲಿ ನಾವು ಸಸಿಗಳನ್ನ ಮಾಡಿ ಇಟ್ಕೋಬೇಕು. ಮೊದ್ಲೇ ಸಸಿಗಳನ್ನ ಮಾಡಿ ಇಟ್ಕೊಂಡು 1 ತಿಂಗಳ ಸಸಿ, ಆಮೇಲೆ ನಾವು ಮೆಣಸಿಕಾಯಿ ಹೆಂಗ್ ಹಚ್ತೀವಲ್ರಿ ಆ ರೀತಿಯಾಗಿ 6 ಫೀಟ್ ಸಾಲಿನ ಸಾಲಿಗೆ, ಆಮೇಲೆ ಗಿಡದಿಂದ ಗಿಡಕ್ಕೆ 1 ಫೀಟ್, 1.5 ಫೀಟ್ ಅಂದ್ರೆ ನಮ್ಮ ಮಣ್ಣಿನ
ಆಳದ ಮ್ಯಾಗ ಡಿಪೆಂಡ್ ಆಗಿ ನೋಡ್ಕೊಂಡು 5 ರಿಂದ 8 ಫೀಟ್ ವರೆಗೂ ಮಾಡ್ತಾರ್ರಿ. ಮಾಡಿ ಸಾಲದಿಂದ ಸಾಲಿಗೆ ಹಂಗೆ 1 ರಿಂದ 2 ಫೀಟ್ ತನಕ ಮಾಡ್ತಾರೆ. ಇದ್ರೊಳಗೆ ನಾವು ಅನೇಕ ಅಂತರ ಬೆಳೆಗಳನ್ನ ತಗೋಬಹುದ್ರಿ. ಹಿಂಗೆಲ್ಲ ಮಾಡಿದ್ರು ಉಪಯೋಗ ಆಗುತ್ತೆ ಸರ್. ತೊಗರಿಯಲ್ಲಿ ವಿಶೇಷವಾಗಿ ಅಂತರ ಬೆಳೆಯಾಗಿ ಯಾವ ಬೆಳೆನ ಬೆಳ್ಕೋಬಹುದು ಸರ್? ತೊಗರಿ ಒಳಗ್ ನೋಡ್ರಿ ಎಲ್ಲಾ ಬೆಳೆ ಬೆಳ್ಕೋಬಹುದು ನಾವು. ಉದ್ದು ಬೆಳಿಬಹುದು, ಹೆಸರು ಬೆಳಿಬಹುದು, ಸೋಯಾಬೀನ್ ಬೆಳಿಬಹುದು, ದ್ವಿದಳ ಧಾನ್ಯ ಹೇಳಿದ್ರೆ ಎಣ್ಣೆ ಕಾಳು ಬೆಳೆ ಹೇಳಿದ್ರೆ ಅದನ್ನು ಬೆಳಿಬಹುದು. ಕೆಲವೊಂದ್ಸಲ ಏನಕ್ಕೆ ಸೂರ್ಯಪಾನ ಶಿಫಾರಸು ಮಾಡಿದ್ದಾರೆ ನಮಗಿಲ್ಲಿ. ಸೂರ್ಯಪಾನ ಕೂಡ ಬೆಳಿಬಹುದ್ರಿ, ಮೆಕ್ಕೆಜೋಳ ಬೆಳಿಬಹುದು, ಆಮೇಲೆ ಸಜ್ಜಿ ಬೆಳಿಬಹುದು, ಸಾವಿ, ನವಣಿ, ಹಾರ್ಕ ಇವು ಕೂಡ ಬೆಳಿತಕ್ಕಂಥದ್ದು ಸಾಧ್ಯತೆಗಳಿದಾವ್ರಿ. ಎಲ್ಲಾ ಬೆಳಿಬಹುದ್ರಿ ಆರಾಮಾಗಿ ತೊಗರಿ ಒಳಗೆ. ಯಾವ್ದೇ ತೊಂದ್ರೆ ಇಲ್ಲ, ಯಾವ್ದು ತೊಂದ್ರೆ ಇಲ್ಲ. ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಎಲ್ಲಾ ಇಂತ ಅಂತರ ಬೆಳೆ ಮಾಡ್ಕೋಬಹುದು. ಆಮೇಲೆ ಒಂದು ಗಮನದಾಗ ಏನ್ ಇಡಬೇಕು, ಪದೇ ಪದೇ ತೊಗರಿ ಮ್ಯಾಗ ತೊಗರಿ ಹಾಕ್ಬಾರ್ದು, ಅದು ಒಂದು ತಲೆಗೆ ಇಟ್ಕೋಬೇಕು. ಸರ್, ತೊಗರಿ ಬಿತ್ತನೆ ಆದ್ಮೇಲೆ ಏನೇನು ಗಮನ ಕೊಡ್ಬೇಕು ಸರ್? ಗೊಬ್ಬರ ಯಾವ ಟೈಮ್ ಅಲ್ಲಿ ಕೊಡ್ಬೇಕು, ಮತ್ತೆ ಅದಕ್ಕೆ ಔಷಧಿಗಳ ನಿರ್ವಹಣೆ ಯಾವ ತರ ಮಾಡ್ಬೇಕು, ಅದ್ರ ಬಗ್ಗೆ ಸ್ವಲ್ಪ. ಈಗ ನೋಡ್ರಿ, ಬಿತ್ತನೆ ಆದ್ಮೇಲೆ ಏನು ತೊಗರಿಗೆ ಅಷ್ಟೊಂದು ಸಮಸ್ಯೆಗಳು ಬರುದೇ ಇಲ್ಲ ನಾವು ನೋಡ್ದಾಗೆ. ಬಿತ್ತನೆ ಮಾಡಿದ್ಮ್ಯಾಗ ಏನ್ ಆಗ್ತೈತಪ್ಪ ಅಂದ್ರ ಸ್ವಲ್ಪ ದಿವಸ ಆದ್ಮೇಲೆ ಕಳೆಗಳದ ಒಂದು ಸಮಸ್ಯೆ ಆಗ್ತದೆ. ಕಳೆಗಳ ಸಮಸ್ಯೆ ಆದಾಗ ನೀವು ಎಡಿಗುಂಟಿ ಹೊಡಿಬಹುದು, ಅದರಿಂದ ಕಳೆ ಹೋಗ್ತದೆ. ಗಿಡದ ಕೆಳಗ್ ಬಡ್ಡೆ ಆಗಿದ್ದಾಗ ಅಂದ್ರೆ ಆಳ್ ಹಚ್ಚಿ ಕಳೆಗಳನ್ನು ತೆಗಿಸ್ತಕ್ಕಂಥದ್ದನ್ನು ಕೆಲಸ ಮಾಡ್ಬೋದು. ಇಲ್ಲ ನನಗೆ ಒಟ್ಟೆ ನಿರ್ವಹಣೆ ಇಲ್ಲ, ನನಗೆ ಏನೂ ಸಿಗಂಗೆ ಇಲ್ಲ, ಆಳು ಸಿಗಂಗಿಲ್ಲ, ಅಥವಾ ಕೆಲವೊಂದ್ಸಲ ವಾತಾವರಣ ಸಿಕ್ಕಾಪಟ್ಟೆ ಮಳೆ ಬರುವುದು, ಒಟ್ಟೆ ಒಳಗೆ ಹೋಗ್ಲಿಕ್ಕೆ ಆಗ್ತಿರಂಗಿಲ್ಲ, ಅಂತ ಸಮಯದಾಗ ನೀವು ಏನಾದ್ರು ನೀವು ಇದ್ದಿತ್ತಪ್ಪ ಅಂದ್ರೆ ಕಳೆನಾಶಕಗಳನ್ನು ಉಪಯೋಗ ಮಾಡ್ಕೋಬಹುದು. ಆದಷ್ಟು ಮನುಷ್ಯರಿಗೆ ಹಚ್ಚಿ ಇದು ಹಾಕಿ ಒಳ್ಳೇದು. ಒಟ್ಟೆ ನಂಗೆ ನಿರ್ವಾಹ ಇಲ್ಲ ಅಂದ್ರೆ ಮಾತ್ರ ನೀವು ಕಳೆನಾಶಕಗಳನ್ನು ಉಪಯೋಗ ಮಾಡ್ಕೋಬಹುದು. ಹೌದು. ಇದಕ್ಕೆ ಒಂದು ಇಮ್ಯಾಜತಿ ಪ್ಯಾರ್ ಅಂತಕ್ಕಂಥ ಒಂದು ಕಳೆನಾಶಕ ಬರ್ತೈತ್ರಿ. ಇದು ನೀವು ಹಾಕಿ ಬೆಳೆ ಇದ್ದಾಗನು ಹೊಡೆದ್ರೆ, ಸಿಂಪಡಣೆ ಮಾಡಿದ್ರೆ ಬೆಳೆಗೆ ಏನು ಇದು ಆಗಂಗಿಲ್ಲ, ಕಳೆಗಳು ನಾಶ ಆಗ್ತದೆ. ಅವಾಗ ಕೂಡ ನೀವು ಅಂತರ ಬೆಳೆಗಳು, ಉದ್ದು, ಹೆಸರು ಅಂದ್ರೆ ದ್ವಿದಳ ಧಾನ್ಯಗಳು ಯಾವೇ ಇದ್ದು ಅಂದ್ರೂ ಕೂಡ ಅದಕ್ಕೆ ಏನಾಗಂಗಿಲ್ಲ. ಬಟ್ ಎಲ್ಲರಿ ನಾವು ಸಾವಿ, ನವಣಿ, ಹಾರ್ಕ ಹಿಂಗ ಹಾಕಿದಾಗ ಕಳೆನಾಶಕಗಳನ್ನು ಉಪಯೋಗ ಮಾಡ್ಲಿಕ್ಕೆ ಆಗಂಗಿಲ್ಲ. ಸರ್, ಕೆಲವೊಂದು ಭಾಗದಲ್ಲಿ ತೊಗರಿಗೆ ಕುಡಿ ಚೂಟ ಕೆಲಸ ಮಾಡ್ತಾರೆ. ಅದು ಯಾವ್ಯಾವ ಹಂತದಲ್ಲಿ ಮಾಡ್ಬೇಕು, ಅದರಿಂದ ಏನ್ ಉಪಯೋಗ ಸರ್? ಈಗ ಏನಾಗ್ತೈತ್ರಿ, ನೀವು ತೊಗರಿ ಬಿತ್ತಿದ್ರಿ 45 ದಿವಸಕ್ಕ ಅದೇ ಕಳೆ ನಿರ್ವಹಣೆ ಮಾಡುದು, ಅದಕ್ಕೆ ಅವಾಗ ಯಾವ ಹುಳ ಬರಂಗಿಲ್ಲ, ಏನು ಬರಂಗಿಲ್ಲ, ರೋಗನು ಆಗಂಗಿಲ್ಲ. ಆಮೇಲೆ 50 ದಿವಸ ಆದ್ಮೇಲೆ ಏನಾಗ್ತದೆ, ಎತ್ತರ ಬೆಳಿತಿರ್ತೀರಿ ಅದು ತೊಗರಿ, ಅವಾಗ ಕುಡಿ ಚೂಟು ಅಂತ ಒಂದ್ ಕೆಲಸ ಮಾಡ್ಬೇಕು. ಇದು ಕುಡಿ ಚೂಟ್ಲಿಕ್ಕೆ ಮಷಿನ್ ಬಂದದ್ರ, ಮಷಿನ್ ದಿಂದ ಚೂಟ್ಲಿದ್ದು ಒಳ್ಳೇದು. ಹಿಂಗ್ ಮ್ಯಾಗ ಹಿಡಿದ್ರೆ ಎಲ್ಲ ಕಟ್ ಹಾಕೋತ ಕೈಯಿಂದ ಬಹಳ ಸಮಸ್ಯೆ ಆಗ್ತದ್ರಿ. ಅದಕ್ಕೆ ಏನಾಗ್ತದಪ್ಪ ಅಂದ್ರ, ಹಿಂಗ್ ಮ್ಯಾಗಿಂದ ಹೋಗುದು ಒಂದು ನೀವು ಕಟ್ ಮಾಡಿದ್ರಿ ಅಂದ್ರೆ ಬಾಜು ಫಂಟೆಗಳು ಎಲ್ಲ ಬಂದ್ಬಿಡ್ತಾವ, ಪಂಗ್ಲು ಹೊಡಿತಾವ. ಅದ್ರ ಮೇಲೆ ಎಲ್ಲ ಹೂ ಜಾಸ್ತಿ ಆಗ್ತಾವ, ಕಾಯಿ ಜಾಸ್ತಿ ಆಗ್ತಾವ. ಹಿಂಗಾಗಿ ನಾವು ಕುಡಿ ಚೂಟು ಅಂತ ಒಂದ್ ಕೆಲಸ ಮಾಡ್ಬೇಕು. ಇನ್ನೂ ಹೆಚ್ಚಿಗೆ ಬೆಳಿತಿತ್ತು, ಇನ್ನೂ ನೀರಾವರಿ ಕೊಟ್ರು ಇನ್ನೂ ಎತ್ತರ ಬೆಳಿಲಾಕತಿತ್ತು ಅಂತ ಹೇಳಂದ್ರೆ ಇನ್ನೊಂದ್ಸಲ ಚೂಟ್ಬಹುದು, ಒಂದ್ 10 ದಿವಸ ಮೇಲೆ 2ನೇ ಸಲ. ಅದಕ್ಕೆ ಹೆಚ್ಚಿಗೆ ಏನು ಅವಶ್ಯಕತೆ ಬೀಳಂಗಿಲ್ಲ ಅದಕ್ಕೆ. ಆಮೇಲೆ ಪ್ರಮುಖವಾಗಿ ಇರ್ತಕ್ಕಂಥದ್ದು ಅಂತ ಹೇಳಂದ್ರೆ ಅವಾಗ ಅಷ್ಟಾದ್ಮೇಲೆ 50 ದಿವಸ ಆಗಿರ್ತೈತ್ರಿ. ಇನ್ನೊಂದು 15-20 ದಿವಸ ಒಳಗೆ ಹೂ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತಿ. ಅದು 80-85 ದಿವಸಿಗೆ ಹೂ ಆಡಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತಿ ತೊಗರಿ. ಸರ್, ವಿಶೇಷವಾಗಿ ಗುಗ್ರಿ ಬರ್ತದಂತಾರಲ್ಲ, ಮತ್ತೆ ಗುಗ್ರಿ ಬರೋದು ಕಾಯಿ ಕಟ್ಟೋ ಟೈಮ್ನಾಗ ಅವಾಗ ಏನ್ ಕೇರ್ ತಗೋಬೇಕಾಗ್ತದೆ? ಈಗ ಏನಿಲ್ರಿ, ಈ ತೊಗರಿಗೆ ಹೂ ಆಡುವ ಅಂತ ಅದೇ ಗುಗ್ರಿ ಬರೋದಂತಂದ್ರೆ ಒಂದು 50% 50% ದಟ್ ಹೂ ಆಡಕತ್ತೈತಿ ನೀವು. ಅವಾಗ ಏನ್ ಮಾಡ್ತಾವ, ಹುಳುಗಳು ತತ್ತಿನೂ ಇಡ್ತಾವ ಅದ್ರ ಮೇಲೆ. ಆಮೇಲೆ ಇವ್ ಇನ್ನೂ ಹೂ ಉದುರುವಂತ ಸಾಧ್ಯತೆಗಳು ಇರ್ತಾವ. ಅವಾಗ ನಮ್ಮಲ್ಲಿ ಇರ್ತಕ್ಕಂಥದ್ದು ಒಂದು ಪಲ್ಸ್ ಮ್ಯಾಜಿಕ್ ಅಂತ ಹೇಳಿದ್ರೆ, ಇದಕ್ಕೆ ಪೋಷಕಾಂಶಗಳು ಬೇಕಾಗ್ತದೆ. ಇದಕ್ಕೆ ಪಲ್ಸ್ ಮ್ಯಾಜಿಕ್ ಅನ್ನು ಒಂದು ಎಕರೆಗೆ 2 ಕಿಲೋದಂತೆ ನಾವು ಸಿಂಪಡಣೆ ಮಾಡ್ಬೇಕು. ಅಕಸ್ಮಾತ್ ನಾವು ತಿರುಗಾಡಿ ನೋಡ್ಬೇಕ್ರಿ, ಯಾವಾಗ್ಲೂನು ಆ ಹೂವು ಎಲ್ಲ ನೋಡ್ಬೇಕು. ನೋಡಿದ್ಮ್ಯಾಗ ಅದ್ರ ಮ್ಯಾಗ ಏನ್ರಿ ತತ್ತಿ ಕಾಣಕತ್ತಿದ್ದು ಹುಳುದ್ದು ಅಂದ್ರ ತತ್ತಿನಾಶಕ, ಕೀಟನಾಶಕಗಳು ಸಿಗ್ತಾವ. ಬೇವಿನ ಎಣ್ಣೆನೂ ಯೂಸ್ ಮಾಡ್ಕೋಬಹುದ್ರಿ. ನಾವು 2 ml 1 ಲೀಟರ್ ನೀರಿಗೆ ಹಾಕಿ ಯೂಸ್ ಮಾಡ್ಕೊಂಡು ನಾವು ಸಿಂಪಡಣೆ ಮಾಡ್ಕೋಬಹುದು. ಆಮೇಲೆ ಅದೇ ಟೈಮಿಗೆ ಮೋಹಕ ಬಲೆಗಳನ್ನ ಹಾಕ್ಬೇಕು ನಾವು. ಎಕರೆಗೆ ಒಂದ್ 2 ಮೋಹಕ ಬಲೆಗಳನ್ನ ಹಾಕಿದೀವಪ್ಪ ಅಂದ್ರೆ ಪಾತ್ರಗಿತ್ತಿ ಬಂದು ಬಿದ್ದಾವೋ ಇಲ್ಲೋ ಗೊತ್ತಾಗ್ತದೆ. ಅದ್ರ ಮೇಲೆ ನಾವು ಸಿಂಪಡಣೆ ಮಾಡ್ಬೇಕು ಮಾಡಬಾರ್ದು ಅಂತಕ್ಕಂಥ ಡಿಸೈಡ್ ಮಾಡ್ಕೋಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸುಮ್ನೆ ಹೂವ ಆಗ್ಯಾವ ಅಂತೇಳಿ ಔಷಧ ಹೊಡೆಯುದು ಅದ್ರೊಳಗೆ ಏನ್ ಅರ್ಥ ಇಲ್ಲ. ತೊಗರಿ ಬೆಳೆಯಲ್ಲಿ ಮುಖ್ಯವಾಗಿ ಏನೇನು ಗಮನ ಕೊಡ್ಬೇಕು ಸರ್? ಬಹಳ ಇಂಪಾರ್ಟೆಂಟ್ ರೀ ಇದು. ಫಸ್ಟ್ ಮುಖ್ಯವಾಗಿ ಅಂದ್ರೆ ನಮ್ಮ ಭೂಮಿ ತಯಾರಿ ಕರೆಕ್ಟ್ ಆಗಿ ಇರ್ಬೇಕು, ಒಂದನೇದು. ಎರಡನೇದು, ಯಾವ ಒಂದು ಭೂಮಿಗೆ ಯಾವ ಬೀಜ ಹಾಕ್ಬೇಕು ಅಂತೇಳಿ ನಾನು ಆಗ್ಲೇ ಹೇಳ್ದಂಗೆ ಕಪ್ಪು ಆಳದ ಮಣ್ಣು ಇತ್ತಪ್ಪ ಅಂದ್ರೆ TS 3 ಹಾಕ್ಬೇಕು. ಸ್ವಲ್ಪ ಕಳಿ ಡೆಪ್ತ್ ಜಾಸ್ತಿ ಇತ್ತು ಅಂದ್ರೆ GRG 811 ಅದಾಗ್ಬೇಕು. ಕಳಿ ಆಯ್ಕೆ ಭಾರಿ ಮುಖ್ಯ. ಅದ್ರ ಜೊತೆಗೆ ಬೀಜೋಪಚಾರ ಮಾಡ್ತಕ್ಕಂಥದ್ದು, ಬೀಜೋಪಚಾರ ಕ್ಯಾಲ್ಸಿಯಂ ಕ್ಲೋರೈಡ್, ರೈಸೋಬಿಯಮ್, PSV ಇದನ್ನು ಭಾರಿ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಅಂದ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡುದು. 4 ಫೀಟ್ 1 ಫೀಟ್ 4 ಫೀಟ್ ಸಾಮಾನ್ಯವಾಗಿ ಮಾಡ್ತಾರೆ ಎಲ್ಲರೂ. ಆದ್ರೆ ಸಸಿದಿಂದ ಸಸಿಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದು ಆದ್ಮೇಲೆ ಏನಿಲ್ಲ ರೀ, ಇದು ಆದ್ಮೇಲೆ ಕುಡಿ ಚೂಟು ಅಂತ ಒಂದು ಕೆಲಸ ಮಾಡ್ಬೇಕು. ಅದು ಆದ್ಮೇಲೆ ಹುಳದ ನಿಯಂತ್ರಣ ಇರ್ಬೇಕು.
ಅದು ಮೋಹಕ ಬಲೆಗಳು ಹಾಕಿ ಯಾವ್ಯಾವ ಸೂಕ್ತವಾದ ಸಮಂಜಸವಾದ ಕೀಟನಾಶಕಗಳನ್ನು ಉಪಯೋಗ ಮಾಡ್ಬೇಕು. ಇಷ್ಟು ಮಾಡಿದ್ರಿ ಅಂದ್ರೆ ಸಾಕಷ್ಟು ಉಪಯೋಗ ಆಗುತ್ತೆ ಇದಕ್ಕೆ. ಸರ್ ಮುಖ್ಯವಾಗಿ ಜಾಸ್ತಿ ಸಮಸ್ಯೆ ಬರೋದಂದ್ರೆ ನೆಟೆ ರೋಗ ಸಮಸ್ಯೆ ಈ ಇತ್ತಿತ್ಲಾಗಿ ಹೌದೌದು. ಅದಕ್ಕೇನ್ ಮುಂಜಾಗ್ರತೆ ತಗೋಬೇಕು ಸರ್? ನೆಟೆ ರೋಗ 3 ತರ ನೆಟೆ ರೋಗ ಬರ್ತಾವ್ರಿ. ಒಂದೇದ್ದು ಏನಪ್ಪಾ ಅಂದ್ರೆ ಫಿಸೋರಿಯಂ ನೆಟೆ ರೋಗ ಅಂತ ಹೇಳಿ ಕರಿತೀವಿ ನಾವು. ಅದಕ್ಕೆ ನಿರೋಧಕ ಇರ್ತಕ್ಕಂಥ ತಳಿಗಳನ್ನ ಹಾಕ್ಬೇಕ್ರಿ. ಅದಕ್ಕೆ ಬೇರೆ ಏನಿಲ್ಲ. ಈಗ ಉದಾಹರಣೆ TS3 ನಿರೋಧಕತೆ ಇದೆ, GRG 811 ನಿರೋಧಕತೆ ಇದೆ, 152 ನಿರೋಧಕತೆ ಇದೆ. ಇನ್ನೊಂದು ವಿಲ್ಟ್ ಬರ್ತೈತಿ ನೆಟೆ ರೋಗ ಅಂತ ಹೇಳಿ ಕರಿತದೆ, ಗಂಟು ರೋಗ ರೀ. ನೀರ್ ಜಾಸ್ತಿ ನಿಂತು ಕೆಳಗೆ ಬಡ್ಡಿ ಗಂಟಾಗಿ ಉದುರ್ತಿರ್ತೈತಿ. ಅದು ಏನಾದ್ರೆ ಇತ್ತಪ್ಪ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಬೋದ ಮೇಲೆ ನಾವು ಹಾಕೋದು, ಉರ್ಕೊಳ್ಳೋದು ಅಥವಾ ಬಿತ್ತೋದು ಒಳ್ಳೇದು. ನೀರ್ ಒಟ್ಟು ಹರಿದು ಹೋಗ್ಬೇಕ್ರಿ ನಾವು, ಆ ತರ ಮಾಡ್ಬೇಕು. ಅದು ಮಾಡಿ ಟ್ರೈಕೋಡರ್ಮಾ ಅಂತಕ್ಕಂಥ ಒಂದು ಶಿಲೀಂಧ್ರ ಸಿಗ್ತದೆ. 1 ಲೀಟರ್ ನೀರಿಗೆ 4 ಗ್ರಾಮ್ ಅಷ್ಟು ಬೆರೆಸಿ ನಾವು ಬಡ್ಡ್ಯಾಗಿ ಸ್ಪ್ರೇ ಮಾಡ್ಕೊಂಡು ಹೋಗ್ಬೇಕ್ರಿ, ಡ್ರೆಂಚ್ ಮಾಡ್ಬೇಕ್ರಿ ಅದನ್ನ. ಅದು ಆದ್ಮ್ಯಾಗ ಇನ್ನೊಂದು ಏನಪ್ಪಾ ಅಂತಂದ್ರೆ ಅವಾಗ ಎಡಿ ನಡು ಹೊಡ್ಕೋತಿದ್ದೇವಪ್ಪ ಅಂತಂದ್ರೆ ತೇವಾಂಶ ಕಾಪಾಡ್ದಂಗ ಆಗ್ತದೆ. ಇದರಿಂದ ಏನಾಗ್ತದೆ, ನೆಟೆ ರೋಗ ಬರೋದನ್ನು ಕಡಿಮೆ ಆಗ್ತದೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ನೆಟೆ ರೋಗ ಬಂದ ತಕ್ಷಣನೇ ಫುಲ್ ಎಲ್ಲ ಹೋಗ್ತೈತಿ ಅಂತಲ್ಲ, ಯಾವ ನೆಟೆ ಅಂತ ಮೊದಲು ಗೊತ್ತಿಡ್ಕೋಬೇಕು. ಅದ್ರ ಮ್ಯಾಗ ನಾವು ಸಾಕಷ್ಟು ತಿಪ್ಪಿ ಗೊಬ್ಬರ ಟ್ರೈಕೋಡರ್ಮಾ ಭೂಮಿ ಒಳಗೆ ಇತ್ತು ಅಂತಂದ್ರೆ ನೆಟೆ ರೋಗ ಬರತಕ್ಕಂಥ ಸಾಧ್ಯತೆ 90% ಕಡಿಮೆ ಆಗ್ತದೆ. ಬರೀ ಕೆಮಿಕಲ್ ಮೇಲೆ ಬೆಳಿತೀನಿ ಅಂದ್ರೆ ಎಲ್ಲ ಸಮಸ್ಯೆ ಆಗ್ತದೆ. ನಿಮ್ದು ಟ್ರೈಕೋಡರ್ಮಾನೇ ಭೂಮಿ ಒಳಗೆ ಇರ್ಲಿಲ್ಲಪ್ಪ ಅಂತಂದ್ರೆ ಬಹಳ ಸಮಸ್ಯೆ ಆಗ್ತದೆ. ಅದಕ್ಕೆ ಟ್ರೈಕೋಡರ್ಮಾ ಭೂಮಿ ಒಳಗೆ ಹೆಚ್ಚು ಮಾಡ್ಬೇಕಂದ್ರೆ ತಿಪ್ಪಿ ಗೊಬ್ಬರ ಹಾಕ್ಬೇಕು, ಅದ್ರ ಜೊತೆ ಟ್ರೈಕೋಡರ್ಮಾ ಹಾಕ್ಬೇಕು, ಮಲ್ಟಿಪ್ಲೈ ಮಾಡಿದ್ರೆ ಒಳ್ಳೇದಾಗ್ತದೆ. ಓಕೆ ಸರ್, ತುಂಬಾ ಧನ್ಯವಾದಗಳು ಸರ್. ನಿಮ್ಮಿಂದ ತುಂಬಾ ಮಾಹಿತಿ ಸಿಕ್ತು. ಯಾಕಂದ್ರೆ ಪ್ರತಿ ವರ್ಷನೂ ತೊಗರಿ ಬೆಳಿತಾ ಇರ್ತೀವಿ, ಆದ್ರೆ ವೈಜ್ಞಾನಿಕ ಪದ್ಧತಿಯಲ್ಲಿ ಬೆಳೆಯಲ್ಲ, ಕೆಲವೊಂದು ಗಮನಗಳು ಕೊಡಲ್ಲ, ಹಾಗಾಗಿ ಲಾಸ್ ಆಗ್ತಾ ಇರ್ತೀವಿ. ಯಾವ ಸಮಯದಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಬೇಕಂತ ಉತ್ತಮವಾದಂತ ಮಾಹಿತಿಯನ್ನು ನೀಡಿದ್ರಿ. ನೋಡಿದ್ರಲ್ಲ ರೈತ ಬಾಂಧವರೇ, ತೊಗರಿ ಬೆಳೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರು ಸರ್ ಅವರು. ಪ್ರತಿ ಬಾರಿಯೂ ಕೂಡ ತೊಗರಿ ಬೀಜಗಳ ಬಗ್ಗೆ ಮಾಹಿತಿ ನೀಡ್ತಿರ್ತಾರೆ ಮತ್ತು ವಿಶೇಷವಾಗಿ ಜೀವಾಣು ಕಲ್ಚರ್ಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಬಳಸ್ರಿ ಅಂತ ಹೇಳ್ತಾರೆ. ಟ್ರೈಕೋಡರ್ಮಾ, ಸುಡೋಮೋನಾಸ್, ರೈಜೋಬಿಯಮ್, PSB ಈ ರೀತಿ ಬೀಜೋಪಚಾರ ಮಾಡೋದಾಗ್ಲಿ ಮತ್ತು ನೆಟೆ ರೋಗಗಳನ್ನು ಬರದಂತೆ ತಡೆಯೋಕೆ ಹಲವಾರು ತರದ ಜೀವಾಣು ಗೊಬ್ಬರಗಳು ಈ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೇ ಸಿಗ್ತವೆ. ಅದನ್ನ ಬಳಸ್ಕೊಂಡು ನಮ್ಮ ಬೆಳೆಯಲ್ಲಿ ರೋಗಗಳನ್ನ ಕಂಟ್ರೋಲ್ ಮಾಡಬಹುದು ಮತ್ತು ಉತ್ತಮವಾದ ಬೆಳೆ ಪಡಿಬಹುದು ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ. ಸರ್ ಅವ್ರು ನೀಡಿದ ಮಾಹಿತಿ ಎಲ್ರಿಗೂ ತಲುಪಲಿ ಮತ್ತು ಉತ್ತಮವಾಗಿ ತೊಗರಿಯಲ್ಲಿ ಸಕ್ಸಸ್ ಅನ್ನ ಕಾಣಲಿ ಅಂತ ಹೇಳ್ತಾ, ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.